ಮರುತ ಓ ಮರುತ ಸುತ ಶತ್ರುಘ್ನದೇವ ಬಾಪ ಈ ಕಡೆ ಬಾ. ಬಂದಿದ್ದೇನೆ. ಮಾಯಾಪುರದಲ್ಲಿ ವಿಶೇಷವಾದ ಊರಿಗೂ ನಿನಗೆ ನಾನು ಕೊಡಲಿಲ್ಲ ಎಂಬ ಬೇಸರ ನಿನ್ನಲ್ಲಿ ಇಲ್ವಲ್ಲ? ಇಲ್ಲಪ್ಪ, ಇಲ್ಲವೇ ಇಲ್ಲ. ನಮ್ಮನ್ನ ಪುಷ್ಕರಾದಿಗಳೆಲ್ಲ ಒಳ್ಳೆ ಕೆಲಸ ಮಾಡಿದ್ದಾರಪ್ಪ. ಆದ್ರೆ ನಿನ್ನಗೂ ಅಲ್ಲಿ ಮಾಡಬೇಕಾದ ಕೆಲಸ ಏನು ಇರಲಿಲ್ಲ ಎಂಬುದೇ ತಾತ್ಪರ್ಯ. ಸರಿ, ನೀನು ಸಾಮಾನ್ಯವನಲ್ಲ, ನಿನ್ನ ಎಲ್ಲಿ ನಿಯೋಜಿಸ್ಬೇಕು ಅಲ್ಲಿಯೇ ಮಾಡಬೇಕಾಗ್ತದೆ. ಹಾ, ಜಾಂಬೂರು ಅಂದ ಅದನ್ನೇ ಹೇಳಿದ್ದಲ್ಲ. ನೀನೇ ಕಲಿ ಹನುಮ ಅಂದು ಸಾಗರವ ದಾಂಟವ. ಆ ಜಾಂಬವರಿಗೆ ಗೊತ್ತು ನಿನ್ನ ಬಲ ಏನು ಎಂಬುದಾಗಿ. ಅದಕ್ಕೆ ನಿನ್ನ ಬಗ್ಗೆ ವಿಶೇಷವಾದ ಭಕ್ತ ಕೋಟಿಗಳಿದ್ದಾರೆ. ಜೈ ಆಂಜನೇಯ, ಜೈ ಹನುಮ. ನಿನ್ನ ಬಗ್ಗೆ ಅಪಾರವಾದಂತಹ ಭಕ್ತಿ ಗೌರವ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಮರೋಗತ ಅಜಾಡ್ಯಂ ವಾಗ್ಬರುತ್ತಂತ ಹನುಮತ್ ಸ್ಮರಣಾತ್ಮವೇ. ಜನರು ನಿನ್ನ ಬಗ್ಗೆ ಇರ್ತಕ್ಕಂಥ ಮಂತ್ರಗಳು. ಸೂರ್ಯದೇವರ ಶಿಷ್ಯನಲ್ವೇ ನಾನು? ಹೌದಲ್ಲ, ಮಾತುಗಾರಿಕೆಯಲ್ಲಿ ಒಂದು ಬಿಂದು ಒಂದು ವಿಸರ್ಗ ವ್ಯತ್ಯಾಸ ಆಗಲಿಕ್ಕಿಲ್ಲ. ಸ್ಪಷ್ಟವಾದಂತಹ ನುಡಿ, ಎತ್ತರದ ನುಡಿ. ಕಂಠ ಕೂಡ ಶಿವನ ಕಂಠದ ಕಡಿಮೆ ಏನಿಲ್ಲ ನಿನ್ನ. ಅಂತಹ ಕಂಠವನ್ನು ಹೊಂದಿದಂತಹ ನಮ್ಮ ಈ ಒಂದು ದೊಡ್ಡ ಗುಂಪಿನ ಒಳಗೆ ನೀನು ನೇತೃತ್ವವನ್ನು ವಹಿಸುವ ಒಂದು ಉದ್ಯೋಗ ನಾನು ಕೊಡ್ತಾ ಇದ್ದೀನಿ. ಓಹೋ ಅಪ್ಪ, ಏನು? ವೀರಮಣಿಯಂತೆ. ಹಾ, ಹೌದಂತೆ. ಜ್ಯೋತಿರ್ಮೇಧ ಅಲ್ಲಿ ಅರಸ, ಮೇಲಾಗಿ ಶಿವನ ಭಕ್ತ. ಶಿವನೇ ಅಲ್ಲಿ ಮನೆ ಮಾಡಿ ಕುಳಿತುಕೊಂಡಿದ್ದಾನಂತೆ. ಆ ಇಕ್ಷುಮತಿಯ ವಿಶೇಷವಾದಂತಹ ತಪಸ್ಸಿಗೆ ಮೆಚ್ಚಿ ಮದುವೆಯಾಗಿದ್ದಾನಂತೆ. ಅವನ ಪರಿವಾರ ಪ್ರಮಥ ಗಣಗಳೆಲ್ಲ ಅಲ್ಲೆಲ್ಲ ಓಡಾಡ್ತಾ ಇದ್ದಾರಂತೆ. ಸರಿ, ಆ ಅಹಂನಿಂದಾಗಿ, ಆ ಅಹಂಕಾರದಿಂದಲಾಗಿ ಅವನು ನಮ್ಮ ಅಶ್ವಮೇಧೆಯಾಗದ ಕುದುರೆಯನ್ನು ಕಟ್ಟಿಯಾಗಿದ್ದಾನಂತೆ ಹನುಮಂತ. ಕಟ್ಟಿ ಹಾಕಿದ್ದಾನೆ ಎಂಬುದ ಕಾರಣಕ್ಕಾದ ಬರಹವನ್ನು ಓದಿಯೇ ಕಟ್ಟಿ ಹಾಕಿದ್ದಾರೆ ಎಂಬುದೇ ತಾತ್ಪರ್ಯವಲ್ವೇ? ಇರಬೇಕಲ್ಲ. ಓದಿದಾಗ ನಮ್ಮ ರಾಮನ ಬಗ್ಗೆ ವಿಶೇಷವಾದಂತಹ ಉಲ್ಲೇಖಗಳನ್ನು ಕೊಡಲ್ಪಟ್ಟಿದೆ. ಅದನ್ನು ನಾವು ಕಡೆಗಣಿಸಲಿಲ್ಲ. ರಾಮ ಏನು ಹರಣಿಯ ಮೇಲೆ ಬರ್ತಕ್ಕಂತಹ ವಾದವನ್ನು ಅಲ್ಲಿಯೇ ಮಂಡಿಸಿದಾನೋ ಏನು. ಅವನ ಸುಪುತ್ರರು ಇರುವರು ಶುಭಾಂಗ ರುಕ್ಮಾಂಗರು ಕಟ್ಟಿ ಹಾಕಿದ್ದಾರಂತೆ. ಅದಕ್ಕೆ ಅಪ್ಪಯ್ಯನ ವೀರಮಣಿಯ ಪೂರ್ಣವಾದಂತಹ ರುಜು ಸರಿ ಎಂಬುದಾಗಿ. ಹಾಗಾದ್ರೆ ಯಾರು ಅಹಂಕಾರ ಪಡ್ತಾರೆ ಅವರಿಗೆ ಏನು ಮದ್ದು ನಿನಗೆ ಗೊತ್ತುಂಟು. ಬಾಳೆಯಲ್ಲಿ ಅಹಂಕಾರ ಪಟ್ಟರೆ ಏನಾಗ್ತದೆ? ಉಂಡು ತಿಂದು ತೆಪ್ಪೆಗೆ ಉಂಡಿ ಹಾಕ್ತಾರೆ. ಹಾಗೆಯೇ ಬೇವಿನ ಸೊಪ್ಪನ್ನು ಊಟ ಮಾಡೋ ಹಟ್ಟೆ ಬದಿಯಲ್ಲಿ ಇಟ್ಬಿಡ್ತಾರೆ, ಅದು ಬೇಡ. ವೀಳ್ಯದೆಲ್ಲ ತಿಂದು ಏನು ಮಾಡ್ತಾರೆ? ದಾರಿಯಲ್ಲಿ ಊತುತ್ತಾರೆ ಅಹಂಕಾರದಿಂದ. ಅದು ಆದರೆ ಅಹಂಕಾರ ಇಲ್ಲದಂತಹ ತುಳಸಿ ಶ್ರೀಹರಿಯ ಪಾದಕಮಲಕ್ಕೆ ಸೇರ್ತಾರೆ. ಸರಿ, ಹಾಗೆ ನೀನು ಹರಿ ಬರ್ತಾನೆ ಅಲ್ವೇ? ಓಹೋ, ರಾಮ ಭಕ್ತನೇ. ಹಾಗಾಗಿ ಅಲ್ಲಿಗೆ ಹೋಗ್ಬೇಕು, ಸಂಧಾನದ ಮಾತುಗಳನ್ನು ಆಡಬೇಕು, ರಾಜಧರ್ಮವನ್ನು ಅವನಿಗೆ ತಿಳಿಸಬೇಕು. ಹಾಗಾಗಿ ನಮ್ಮೊಳಗೆ ಯುದ್ಧ ಸಲ್ಲದು. ಯುದ್ಧ ಅನಿವಾರ್ಯ ಏನು ಅಲ್ಲ. ರಕ್ತಪಾತವನ್ನು ಕಾಣಬೇಕೆಂದು ರಾಮನ ಇಚ್ಛೆ ಇಲ್ಲ. ಬಂದಂತಹ ಕುದುರೆಯನ್ನು ಸ್ವಾಗತಿಸಿ ತನ್ಮೂಲಕವಾಗಿ ನಾವು ಶರಣಾಗಿದ್ದೇವೆ ಎಂಬ ಕಾರಣಕ್ಕಾಗಿ ಒಂದಿಷ್ಟು ಕಪ್ಪವನ್ನು ಕೊಡತಕ್ಕಂಥದ್ದು ಕ್ರಮ. ಅದನ್ನು ನೀನು ಕೇಳಬೇಕು. ಕೊಡುವುದಿಲ್ಲ. ಹೌದು, ತನ್ನ ದರ್ಪವನ್ನೇ ತೋರಿಸಿಕೊಡ್ತಾನೆ, ಅಹಂಕಾರವನ್ನೇ ತೋರಿಸ್ತಾನೆ ಅಂತಂದಾಗ ಅವನ ಎರಡು ಮುದ್ದು ಮಕ್ಕಳು ಶುಭಾಂಗ ರುಕ್ಮಾಂಗ ಯಾರು ಒಳಗಿದ್ರೆ ಹಾಗೆ ಅವನ ಬಂಧು ಬಾಂಧವರು ಎಲ್ಲರಿಗೂ ಕೂಡ ಶೈವಿನಗರ ಕಳಿಸಿಕೊಡ್ತೇನೆ, ಜಾಗ್ರತೆ ಅಂತ ಹೇಳ್ಬೇಕು. ಅಷ್ಟು ಹೇಳಿದೆ. ನನ್ನ ಮಾತು ನಿನ್ನ ಬಾಯಲ್ಲಿ ಬಂದು ಅಷ್ಟು ಹೇಳಿ ಉತ್ತರ ಪಡೆದು ಇಲ್ಲಿ ಬರಬೇಕು. ನಮಗೆ ರಾಮನ ಆಜ್ಞೆಯೊಂದೇ, ರಾಮಾನುಜನ ಆಜ್ಞೆಯೊಂದೇ. ಅಷ್ಟು